ಏಜ್ ಆಫ್ ಇನ್ಫಾರ್ಮೇಷನ್. ಹೌದು, ನಾವು ಇವಾಗಿರೋ ಟೈಮ್ ಏಜ್ ಆಫ್ ಇನ್ಫಾರ್ಮೇಷನ್. ನಮ್ಮ ಸುತ್ತ ಎಲ್ಲಿ ನೋಡಿದ್ರೂ ಇನ್ಫಾರ್ಮೇಷನ್ ಅನ್ನೋದು ತುಂಬಿರುತ್ತೆ. ಇಂಟರ್ನೆಟ್, ಯೂಟ್ಯೂಬ್, ಸೋಷಿಯಲ್ ಮೀಡಿಯಾ, ನ್ಯೂಸ್ ಚಾನೆಲ್ ಎಲ್ಲದರಲ್ಲೂ ಇನ್ಫಾರ್ಮೇಷನ್ ಅನ್ನೋದು ಇದೆ. ನೀವು ಮೊಬೈಲ್ ನೋಡೋವರೆಗೂ ಆ ಆ್ಯಪ್ಸಲ್ಲಿರೋ ಇನ್ಫಾರ್ಮೇಷನ್ನ ನೀವು ಆ್ಯಕ್ಸೆಸ್ ಮಾಡ್ಬೋದು. ನೀವು ಮೊಬೈಲ್ನ ಸೈಡ್ಗೆ ಇಟ್ಮೇಲೆ ನಿಮ್ಮ ಇನ್ಫಾರ್ಮೇಷನ್ನ ಆ ಆ್ಯಪ್ಸ್ ಆ್ಯಕ್ಸೆಸ್ ಮಾಡುತ್ತೆ. ಇದನ್ನ ನಾವು ಹೊಸದಾಗಿ ಹೇಳೋದಲ್ಲ, ಇದು ಡೈಲಿ ಆಗ್ತಿರುತ್ತೆ. ಅದರಿಂದ ನಾವು ಏನನ್ನು ತಿಳ್ಕೊಳ್ಬೇಕು, ಯಾವ ಇನ್ಫಾರ್ಮೇಷನ್ ನಮಗೆ ಮುಖ್ಯ, ಯಾವ ಇನ್ಫಾರ್ಮೇಷನ್ ನಮಗೆ ಮುಖ್ಯ ಅಲ್ಲ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾಕೆ ಅಂತ ನೀವು ಕೇಳ್ಬೋದು. ಈ ಮಾತನ್ನು ನಾನು ಇಂಟರ್ನೆಟ್ಟಲ್ಲಿ ಎಲ್ಲೋ ಓದಿದ್ದೆ. ಅದೇನೆಂದರೆ, ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ವಿನ್ ಬಿಕಾಸ್ ಎವ್ರಿ ಒನ್ ಇಸ್ ಸೋ ಡ್ಯಾಮ್ ಡಿಸ್ಟ್ರಾಕ್ಟೆಡ್. ಹಾರ್ಷಾಗಿ ಅನಿಸಿದ್ರು ಇದೆ ನಿಜ. ರೀಲ್ಸ್, ಟ್ರಾಲ್ಸ್, ಸಿನಿಮಾ ರಿವ್ಯೂಸ್, ಸೆಲೆಬ್ರಿಟಿ ಗಾಸಿಪ್ಸ್ ಆ್ಯಂಡ್ ಟೆಕ್ನಾಲಜಿಯ ಇವೆಲ್ಲದರ ಜೊತೆ ನಾವು ಫುಲ್ ಡಿಸ್ಟ್ರಾಕ್ಟೆಡ್ ಆಗಿದ್ದೀವಿ. ಆದರೆ ಸ್ವಲ್ಪ ಜನ ಏನು ಮಾಡ್ತಿದ್ದಾರೆ ಗೊತ್ತಾ, ಸೇಮ್ ಯೂಟ್ಯೂಬ್ನ, ಸೇಮ್ ಸೋಷಿಯಲ್ ಮೀಡಿಯಾನ ಸ್ಕಿಲ್ಸ್ ಕಲ್ತ್ಕೊಳ್ಳೋಕ್ಕೆ ಯೂಸ್ ಮಾಡ್ತಿದ್ದಾರೆ, ಲೈಫಲ್ಲಿ ಡೆವಲಪ್ ಆಗೋಕ್ಕೆ ಯೂಸ್ ಮಾಡ್ತಿದ್ದಾರೆ. ಯಾಕಂದರೆ ಟನ್ಸ್ ಆಫ್ ಇನ್ಫಾರ್ಮೇಷನ್ಸ್ ಅವ್ರಿಗೆ ಸಿಗ್ತಿದೆ. ಆದರೆ ನಮ್ಮಲ್ಲಿ ತುಂಬ ಜನ ತುಂಬ ಡಿಸ್ಟ್ರಾಕ್ಟೆಡ್ ಆದ್ದರಿಂದ ನಮಗೆ ಯಾವುದು ವ್ಯಾಲ್ಯೂಯಬಲ್ ಇದೆಯೋ ಅದನ್ನು ನೋಡೋಕ್ಕಾಗ್ತಿಲ್ಲ. ಯೂಟ್ಯೂಬಲ್ಲಿ ವಿಡಿಯೋ ಎಡಿಟಿಂಗ್, ಕೋಡಿಂಗ್, MS Excel, ಡ್ರಾಯಿಂಗ್, ಫೋಟೋಗ್ರಫಿ ಇನ್ನೂ ಹೆಚ್ಚು ಟಾಪಿಕ್ಸ್ಗಳ ಬಗ್ಗೆ ಟ್ಯುಟೋರಿಯಲ್ ವಿಡಿಯೋಸ್ ಹವರ್ಸ್ ಆಫ್ ಹವರ್ಸ್ ಇದೆ. ಇಂಟರ್ನೆಟ್ಟಲ್ಲಿ ಇನ್ಫಿನಿಟ್ ಇನ್ಫಾರ್ಮೇಷನ್ ಇದೆ. ಕರೆಂಟ್ ಅಫೇರ್ಸ್ನ ಬಗ್ಗೆ, ಗ್ಲೋಬಲ್ ನ್ಯೂಸ್ನ ಬಗ್ಗೆ ಪ್ರತಿ ಇನ್ಫಾರ್ಮೇಷನ್ಸ್ ಇದೆ. ನಿನಗೆ ಏನು ಬೇಕು ಅನ್ನೋ ಕ್ಲಾರಿಟಿ ನಿನಗೆ ಇಲ್ಲಿ ಇರಬೇಕು. ಆ ಕ್ಲಾರಿಟಿನೇ ನಿನ್ನ ನಡೆಸುತ್ತೆ. ಎಂಟರ್ಟೈನ್ಮೆಂಟ್ ತಪ್ಪಲ್ಲ, ದಿನದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ತಪ್ಪಲ್ಲ. ಆದರೆ ನಿಮ್ಮ ಮೊತ್ತ ಎಕ್ಸಿಸ್ಟೆನ್ಸ್ನ ಅದರ ಜೊತೆ ಲಿಂಕ್ ಮಾಡಿ ನೋಡೋದು ಕರೆಕ್ಟ್ ಅಲ್ಲ. ಅವರ ಚಾಯ್ಸ್ ಅವ್ರದ್ದು, ಅದನ್ನು ಜಡ್ಜ್ ಮಾಡೋ ರೈಟ್ಸ್ ಯಾರಿಗೂ ಇಲ್ಲ. ಇದು ನಮ್ಮೆಲ್ರಿಗೂ ಗೊತ್ತು. ಆದರೆ ಇಟ್ ಈಸ್ ವಾಟ್ ಇಟ್ ಈಸ್. ಇಲ್ಲಿ ಸರಿನಾ ತಪ್ಪಾ ಅನ್ನೋದು ಪ್ರಶ್ನೆ ಅಲ್ಲ, ನಿಮಗೆ ನಿಜವಾಗ್ಲೂ ಬೇಕಾಗಿರೋದೇನು ಅದೇ ನಿಜವಾದ ಪ್ರಶ್ನೆ. ಅಂಡ್ ನಿಮ್ಮ ವಾಂಟ್ನ ತಿಳ್ಕೊಳ್ಳೋಕೆ ಬೆಸ್ಟ್ ರೂಲ್ ದ 5/25 ರೂಲ್. ಈ ರೂಲ್ನ ಸಜೆಸ್ಟ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ವಾರನ್ ಬಫೆಟ್. ಈ ರೂಲ್ನ ಕಾನ್ಸೆಪ್ಟ್ ಏನಂದ್ರೆ, ಒಂದು ಪೆನ್ ಅಂಡ್ ಪೇಪರ್ನ ತಗೊಳ್ಳಿ. ನೀವು ನಿಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ಮಾಡಲೇಬೇಕು ಅನ್ಕೊಂಡಿರೋ 25 ವಿಷಯಗಳನ್ನ ಲಿಸ್ಟಲ್ಲಿ ಬರೀರಿ. ಆ ಲಿಸ್ಟಲ್ಲಿ ಟಾಪ್ 5ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಆ ಟಾಪ್ 5 ಅಲ್ಲದೆ ಉಳಿದಿರೋ 20 ವಿಷಯಗಳಿದೆ ಅಲ್ವಾ, ಅವುಗಳನ್ನ ನೀವು ಬಿರಿಯಾನಿಯಲ್ಲಿ ಏಲಕ್ಕಿನ ತೆಗೆದು ಬಿಸಾಕೋ ಹಾಗೆ ಬಿಸಾಕಿ. ಆಕ್ಚುಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಆ ಟಾಪ್ 5ನ ಯಾಕೆ ಇಲ್ಲಿವರೆಗೂ ರೀಚ್ ಆಗಿಲ್ಲ ಅನ್ನೋದಕ್ಕೆ ಆನ್ಸರ್ ಆ ಉಳಿದ 20 ವಿಷಯಗಳೇ. ನೀವು ಅವಶ್ಯಕತೆ ಇಲ್ಲದೆ ಇರೋ ವಿಷಯಗಳ ಮೇಲೆ ನಿಮ್ಮ ಟೈಮ್ನ, ಎನರ್ಜಿನ, ಫೋಕಸ್ನ ವೇಸ್ಟ್ ಮಾಡೋದ್ರಿಂದ ನಿಮ್ಗೆ ಬೇಕಾಗಿರೋ ವಿಷಯದ ಮೇಲೆ ಫೋಕಸ್ ಮಾಡೋಕೆ ಆಗದೆ ಹೋಗಿದೆ. ನಮ್ಮೆಲ್ರಿಗೂ ಜನರಲ್ಲಿ ಅನ್ಸ್ತಿರುತ್ತೆ, ನನ್ಗೆ ಇಷ್ಟ ಆಗಿರೋದನ್ನ ಮಾಡೋಕೆ ಟೈಮೇ ಇಲ್ಲ ಅಂತ. ಹೇಗೆ ಇರುತ್ತೆ? ನಾವು ಬೇಡದೇ ಇರೋ ವಿಷಯದ ಮೇಲೆ ಟೈಮ್ ವೇಸ್ಟ್ ಮಾಡ್ತಿದ್ರೆ ಎಲ್ಲಿರುತ್ತೆ ಟೈಮ್? ನೀವು ಯಾವಾಗ ಆ ಲಿಸ್ಟ್ ನ ರೆಡಿ ಮಾಡಿ ಉಳಿದ 20 ವಿಷಯಗಳನ್ನ ಅವಾಯ್ಡ್ ಮಾಡ್ತಿರೋ ಅವಾಗ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಫೋಕಸ್ ಅಂಡ್ ಎನರ್ಜಿನ ನಿಮ್ಮ ಟಾಪ್ 5 ವಿಷಯಗಳ ಮೇಲೆ ಪ್ರಿಯಾರಿಟಿ ಕೊಡೋಕೆ ನೀವು ಶುರು ಮಾಡ್ತೀರಾ. ಅವಾಗ ನಿಮ್ಮ ಜೀವನನೇ ಬದಲಾಗ್ಬಿಡುತ್ತೆ. ನಿಮ್ಮ ಲೈಫ್ಗೆ ಯಾವ ವಿಷಯಗಳು ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ಹಿಂದಿನ ದಿನಗಳನ್ನ ಅಬ್ಸರ್ವ್ ಮಾಡಿದ್ರೆ ದಿನದಲ್ಲಿ ತುಂಬ ಸರಿ ಟಯರ್ಡ್ ಆಗಿ ಇಲ್ಲ ಸೋಂಬೇರಿಯಾಗಿ ಇರೋಕ್ಕೆ ರೀಸನ್ ಏನಂದರೆ, ಮೇ ಬಿ ನಿಮಗೆ ಸಬ್ಕಾನ್ಷಿಯಸ್ಲಿ ಎಲ್ಲೋ ಈ ಕೆಲಸ ಮಾಡೋದ್ರಿಂದ ನನಗೆ ಏನು ಯೂಸ್ ಇಲ್ಲ ಅನ್ನೋ ಆಲೋಚನೆ ನಿಮ್ಮನ್ನ ಆ ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕೆ ಬಿಡ್ತಿಲ್ಲ. ನಿಮಗೆ ಸರಿಯಾಗಿ ಅರ್ಥ ಆಗದೆ ನಾನು ಟೈಮ್ ವೇಸ್ಟ್ ಮಾಡ್ತಿದ್ದೀನೇನೋ ಅನ್ನೋ ಗಿಲ್ಟ್ ಫೀಲಿಂಗ್ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಆ ಹೆಡ್ಏಕ್ ಬೇಡ. ಅನ್ಕೊಳ್ಳೋ ಲಿಸ್ಟ್ನ ರೆಡಿ ಮಾಡಿ, ಬೇಕಾಗಿರೋದ್ರ ಮೇಲೆ ಫೋಕಸ್ ಮಾಡಿ, ಅವಶ್ಯಕತೆ ಇಲ್ಲದೆ ಇರೋದನ್ನು ಸೈಡ್ಗೆ ಬಿಸಾಕಿ. ಆ್ಯಂಡ್ ಯಾವುದು ಅವಶ್ಯಕತೆನೋ ತಿಳ್ಕೊಂಡು ಅದರ ಮೇಲೆ ಕೆಲಸ ಮಾಡೋ ಟೈಮಲ್ಲಿ ನಿಮ್ಮನ್ನ ಸ್ಟಾಪ್ ಮಾಡೋ ವಿಷಯ ಒಂದೇ ಇದೆ, ಅದೇ ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ ಅನ್ನೋದು ಎಂಥದ್ದು ಅಂದರೆ, ನಾವು ಯಾವಾಗಾದರೂ ಒಂದು ಮುಖ್ಯವಾದ ಇಲ್ಲ ನಮಗೆ ತುಂಬ ಉಪಯೋಗಕರವಾದ ಕೆಲಸ ಮಾಡುವಾಗ ಮಾತ್ರನೇ ಈ ರೆಸಿಸ್ಟೆನ್ಸ್ ಬರುತ್ತೆ. ಅಂದರೆ ನಾವು ಓದೋಣ ಅಂತ ಬುಕ್ನ ಓಪನ್ ಮಾಡಿದಾಗಲೇ ಸಡನ್ನಾಗಿ ನಮ್ಮ ಡೆಸ್ಕ್ ಅಷ್ಟೊಂದು ನೀಟಾಗಿಲ್ಲ, ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ. ನಾವು ಕುತ್ಕೊಂಡಿರೋ ಚೇರ್ ಎಷ್ಟು ಗಟ್ಟಿಯಾಗಿದ್ರೂ ಸಹ ಅದರಲ್ಲಿ ಒಂದು ಬೆಡ್ನ ಹಾಗೆ ಕುತ್ಕೊಂಡು ಹ್ಯಾಪಿಯಾಗಿ ನಿದ್ರೆ ಮಾಡ್ಬೋದು ಅನಿಸುತ್ತೆ. ಮೊಬೈಲ್ನ ನೋಡ್ದೇ ನನಗೆ ಏನೋ ನೋಟಿಫಿಕೇಷನ್ ಬಂದಿದೆ ಅಂತ ನಮ್ಮ ಕೈ ಆಟೋಮ್ಯಾಟಿಕ್ಕಾಗಿ ಮೊಬೈಲ್ನ ಆನ್ ಮಾಡುತ್ತೆ. ಇದೆಲ್ಲ ನಮ್ಮ ಮೈಂಡ್ ಕ್ರಿಯೇಟ್ ಮಾಡ್ತಿರೋ ರೆಸಿಸ್ಟೆನ್ಸ್. ನೀವು ಅಬ್ಸರ್ವ್ ಮಾಡಿ ನೋಡಿ, ಈ ರೆಸಿಸ್ಟೆನ್ಸ್ ಅನ್ನೋದು ನೀವು ಯಾವುದಾದ್ರೂ ಇಂಪಾರ್ಟೆಂಟ್ ಕೆಲಸ ಮಾಡೋವಾಗಲೇ ಬರುತ್ತೆ. ನೀವು ರೀಲ್ಸ್ ನೋಡೋವಾಗ, ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡೋವಾಗ ರೆಸಿಸ್ಟೆನ್ಸ್ ಅನ್ನೋದು ಬರಲ್ಲ. ಯಾಕಂದರೆ ನಮ್ಮ ಬ್ರೈನ್ ಒಂದು ಡಿಫೆನ್ಸ್ ಸಿಸ್ಟಮ್ನ ರೀತಿ ಕೆಲಸ ಮಾಡುತ್ತೆ. ನಮಗೆ ಅಭ್ಯಾಸ ಇರೋದಕ್ಕಿಂತ ಹೆಚ್ಚು ಕೆಲಸ ಮಾಡ್ತಿದ್ದಾಗ ನಮ್ಮ ಬ್ರೈನ್ ತಕ್ಷಣ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಡಿಸ್ಟ್ರಾಕ್ಷನ್ಸ್ನ ಕ್ರಿಯೇಟ್ ಮಾಡಿ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ನ ಬಿಲ್ಡ್ ಮಾಡುತ್ತೆ.
ನಮ್ಮ ಬ್ರೈನಲ್ಲಿ ಅಮಿಗ್ಡಾಲಾ ಅಂತ ಒಂದಿರುತ್ತೆ. ಅದು ನಮ್ಮಲ್ಲಿ ಫಿಯರ್, ಆಂಗ್ಸೈಟಿ ಅಂತಹ ಎಮೋಷ್ನಲ್ ಪ್ರೊಸೆಸಿಂಗ್ಗೆ ಬ್ರೈನಲ್ಲಿ ಈ ಏರಿಯಾನೇ ಯೂಸ್ ಆಗೋದು. ಒಂದು ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಾಗ ಆ ಕೆಲಸನ ಈ ಅಮಿಗ್ಡಾಲಾ ಒಂದು ರಿಸ್ಕ್ನ ಹಾಗೆ ನೋಡುತ್ತೆ. ನಾವು ರಿಸ್ಕ್ ತಗೊಳ್ಳೋಕೆ ರೆಡಿ ಆದಾಗ ನಮ್ಮಲ್ಲಿ ಪ್ರೊಕ್ರಾಸ್ಟಿನೇಷನ್ನ, ಪರ್ಫೆಕ್ಷನ್ ಅಚೀವ್ ಮಾಡಬೇಕು ಇಂಥದ್ದನ್ನು ನಮ್ಮಲ್ಲಿ ಕ್ರಿಯೇಟ್ ಮಾಡಿ ಆ ಕೆಲಸನ ಒಂದು ರಿಸ್ಕ್ ಆಗಿ ತೋರಿಸಿ ಆ ಕೆಲಸನ ಪೋಸ್ಟ್ಪೋನ್ ಮಾಡೋ ಹಾಗೆ ಮಾಡುತ್ತೆ. ನಿಜವಾಗ್ಲೂ ಈ ರೆಸಿಸ್ಟೆನ್ಸ್ ಅನ್ನೋದು ಒಂದು ವಿಧವಾಗಿ ಒಳ್ಳೆಯದೇ. ಯಾಕಂದರೆ ನಾವು ಯಾವುದಾದ್ರೂ ಒಂದು ವೀಕ್ ಮೂಮೆಂಟಲ್ಲಿ ತಪ್ಪು ಮಾಡಬೇಕು ಅನ್ನೋ ಆಲೋಚನೆ ಬಂದಾಗ ಈ ರೆಸಿಸ್ಟೆನ್ಸ್ ಅನ್ನೋದು ನಮಗೆ ಉಪಯೋಗ ಆಗುತ್ತೆ. ಆದರೆ ಅದೇ ರೆಸಿಸ್ಟೆನ್ಸ್ ನಮ್ಮ ಲೈಫಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಕ್ಕೆ ರಿಸ್ಕ್ ತಗೊಳ್ಳೋ ಟೈಮ್ ಬಂದಾಗ ಅಡ್ಡ ಬರುತ್ತೆ. ಸೊ ಈ ರೆಸಿಸ್ಟೆನ್ಸ್ನ ಕೆಲಸ ಸೇಫ್ ಅಲ್ವೇನೋ ಅಂತ ನಿಮಗೆ ವಾರ್ನಿಂಗ್ ಕೊಡೋದು. ನೀವು ಆ ಟೈಮಲ್ಲಿ ಆ ರೆಸಿಸ್ಟೆನ್ಸ್ಗೆ ಹೇಳಬೇಕಾಗಿರೋದೇನೆಂದರೆ, ನಾನು ಯಾವ ಆಲೋಚನೆಯೂ ಇಲ್ಲದೆ ಇದನ್ನು ಮಾಡ್ತಿಲ್ಲ, ಇದು ನನ್ನ ಒಳ್ಳೆಯದಕ್ಕೆ ಅಂತ ಅದನ್ನು ಕನ್ವಿನ್ಸ್ ಮಾಡಬೇಕು. ಒಂದೊಂದು ಸಿಚುವೇಷನಲ್ಲಿ ನಿಮ್ಮ ಕನ್ವಿಕ್ಷನ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ರೆಸಿಸ್ಟೆನ್ಸ್ ಸಹ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಅದರಿಂದ ಆ ಕೆಲಸನ ನೀವು ಸ್ವಲ್ಪ ಸ್ಲೋ ಆಗಿ ಮಾಡ್ತೀರಾ. ಆದರೆ ಡೇ ಬೈ ಡೇ ನೀವು ಆ ರೆಸಿಸ್ಟೆನ್ಸ್ನ ಕ್ರಾಸ್ ಮಾಡಿ ಹೋದರೆ ಆ ಕೆಲಸನ ಈಸಿಯಾಗಿ ಮಾಡೋಕ್ಕೆ ನೀವು ಶುರು ಮಾಡ್ತೀರಾ. ಇದನ್ನೆಲ್ಲ ನಾನು ಪಾಸಿಟಿವ್ ಸೆನ್ಸಲ್ಲಿ ಹೇಳ್ತಿದ್ದೀನಿ. ರೆಸಿಸ್ಟೆನ್ಸ್ನ ಫೈಟ್ ಮಾಡಬೇಕು ಅಂತ ಹೇಳಿದೆ ಅಲ್ವಾ, ಆದರೆ ನೀವು ತಪ್ಪು ಮಾಡುವಾಗ ಬರೋ ರೆಸಿಸ್ಟೆನ್ಸ್ನ ಫೈಟ್ ಮಾಡಬಾರ್ದು. ರೆಸಿಸ್ಟೆನ್ಸ್ ಅನ್ನೋದು ನಿಮಗೆ ಒಳ್ಳೆಯದಾಗಬೇಕು ಅಂತ ನೋಡೋ ಒಂದು ಡಿಫೆನ್ಸಿವ್ ಟೂಲ್. ಸೊ ಅದನ್ನು ವೈಸ್ ಆಗಿ ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಈ ರೆಸಿಸ್ಟೆನ್ಸ್ನ ರಿಪೀಟೆಡ್ ಆಗಿ ಫೇಸ್ ಮಾಡಬೇಕು. ರೆಸಿಸ್ಟೆನ್ಸ್ ಎಷ್ಟು ಬರುತ್ತೋ ಅಷ್ಟು ತೀವ್ರವಾಗಿ ನೀವು ಪ್ರಯತ್ನಿಸಬೇಕು. ಅದು ಹೇಗೆ ಅನ್ನೋದನ್ನು ನೆಕ್ಸ್ಟ್ ಪಾಯಿಂಟಲ್ಲಿ ನೋಡೋಣ. ಅದೇ ಆ್ಯಂಟಿ ಫ್ರೆಜಿಲಿಟಿ. ನಾವು ಹೆಚ್ಚು ಫೋರ್ಸ್ ಇಲ್ಲ ಸ್ಟ್ರೆಸ್ನ ಒಂದು ಗ್ಲಾಸ್ ಮೇಲೆ ಯೂಸ್ ಮಾಡಿದ್ರೆ ಅದು ಹೊಡೆದೋಗುತ್ತೆ. ಪ್ಲಾಸ್ಟಿಕ್ನ ಮೇಲೆ ಯೂಸ್ ಮಾಡಿದ್ರೆ ಅದು ಬೆಂಡ್ ಆಗೋಗುತ್ತೆ. ಆದರೆ ಅದೇ ಮಸಲ್ನ ಮೇಲೆ ಯೂಸ್ ಮಾಡಿದ್ರೆ ಆ ಮಸಲ್ ಸ್ಟ್ರಾಂಗ್ ಆಗುತ್ತೆ. ಇದನ್ನು ಆ್ಯಂಟಿ ಫ್ರೆಜಿಲಿಟಿ ಅಂತಾರೆ. ಸ್ಟ್ರೆಸ್ನ ತಡ್ಕೊಳ್ಳೋದಲ್ಲದೆ ಅದರಿಂದ ಬೆನಿಫಿಟ್ ಆಗೋದೇ ಆ್ಯಂಟಿ ಫ್ರೆಜಿಲಿಟಿ. ನಾವು ಕೂಡ ಲೈಫಲ್ಲಿ ಆ್ಯಂಟಿ ಫ್ರೆಜಿಲಿಟಿ ಕಾನ್ಸೆಪ್ಟನ್ನ ಫಾಲೋ ಮಾಡಬೇಕು. ಅಂದರೆ ನಮ್ಮ ಲೈಫಲ್ಲಿ ನಾವು ಪ್ಲ್ಯಾನ್ ಮಾಡಿರೋ ವಿಧವಾಗಿ ನಡೀದೇ ಇರೋವಾಗ ಫೇಸ್ ಮಾಡೋ ಪ್ರೆಷರ್, ಸ್ಟ್ರೆಸ್ಸಿಂದ ಬ್ರೇಕ್ ಆಗೋದಲ್ಲದೆ ಅಂತಹ ಸಿಚುಯೇಷನ್ನ ತಡ್ಕೊಂಡು ನಾವು ಸ್ಟ್ರಾಂಗಾಗಿ ನಿಲ್ಲೋ ಹಾಗೆ ಬದಲಾಗಬೇಕು. ನೀನೇನೋ ತುಂಬ ಸಿಂಪಲ್ಲಾಗಿ ಹೇಳಿಬಿಟ್ಟೆ ಅಂತೀರಾ, ಅದು ಅಂದ್ಕೊಂಡಿರೋ ಅಷ್ಟು ಈಸಿ ಅಲ್ಲ ಅಂತಲೂ ಹೇಳ್ತೀರಾ. ಈಸಿ ಅಲ್ಲದೆ ಇರ್ಬೋದು, ಆದರೆ ಇಂಪಾಸಿಬಲ್ ಅಲ್ಲ. ನನ್ನ ಉದ್ದೇಶ ಏನಂದರೆ, ನಾವು ನಮ್ಮ ಲೈಫ್ನ ಹೇಗೆ ಡಿಸೈನ್ ಮಾಡ್ಕೊಳ್ಬೇಕು ಅಂದರೆ, ಪ್ಲ್ಯಾನಲ್ಲಿ ಚಿಕ್ಕ ಚಿಕ್ಕ ಚೇಂಜಸ್ ಬಂದರೂ ಸಹ ಆ ಡೇ ನಾವು ಅಂದ್ಕೊಂಡ ರೀತಿಯೇ ಕಂಟಿನ್ಯೂ ಆಗಬೇಕು. ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಚಿಕ್ಕ ಡಿಸ್ಟರ್ಬೆನ್ಸಿಂದ ಆ ಡೇ ಮೊತ್ತ ಸ್ಪಾಯ್ಲ್ ಆಗಬಾರ್ದು. ಈ ಆ್ಯಟಿಟ್ಯೂಡ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕು. ಇಲ್ಲಿ ನಾನೊಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. ಚಿಕ್ಕ ವಯಸ್ಸಿಂದ ಎಕ್ಸಾಮ್ ಟೈಮಲ್ಲಿ ಕ್ವೆಶನ್ ಪೇಪರ್ ನೋಡಿ ನಮಗೆ ಬರುತ್ತೆ ಅನ್ನೋದನ್ನೆಲ್ಲ ಬರೆಯೋಕ್ಕೆ ಶುರು ಮಾಡ್ತೀವಿ. ಆದರೆ ಎಲ್ಲಾದರೂ ಒಂದು ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡದೆ ಹೋದರೆ ಆ ಸ್ಟ್ರೆಸ್ಸಲ್ಲಿ ಉಳಿದ ಕ್ವೆಶನ್ಸ್ಗೆ ಆನ್ಸರ್ ಮರ್ತೋಗ್ತೀವಿ. ಇದೆಲ್ಲ ಎಕ್ಸಾಮ್ ಟೈಮಲ್ಲಿ ಬಂದ ಪ್ರೆಷರ್ ಆ್ಯಂಡ್ ಸ್ಟ್ರೆಸ್ಸಿಂದನೇ ಆಗುತ್ತೆ. ನಮ್ಮಲ್ಲಿ ತುಂಬ ಜನ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೇ ಇರ್ತೀವಿ. ಅಂತಹ ದಿನ ಆಗಲಿ, ಅಂತಹ ಲೈಫ್ ಆಗಲಿ ನಮಗೆ ಬೇಡ. ನಾವೊಂದು ರಾಕ್ ಸಾಲಿಡ್ ಲೈಫ್ನ ಬಿಲ್ಡ್ ಮಾಡ್ಕೊಳ್ಬೇಕು. ಪ್ರೆಷರ್ ಆದರೂ, ಸ್ಟ್ರೆಸ್ ಆದರೂ ನಮ್ಮ ಲೈಫ್ ನಮ್ಮನ್ನ ಡಿಸ್ಟರ್ಬ್ ಮಾಡದೆ ನಮ್ಮನ್ನ ಇನ್ನೂ ಸ್ಟ್ರಾಂಗ್ ಆಗಿ ಮಾಡಬೇಕು. ಅದೇ ಆ್ಯಂಟಿ ಫ್ರೆಜಿಲಿಟಿ. ಇದು ಒಂದೇ ದಿನದಲ್ಲಿ ನಡೆಯಲ್ಲ, ಇದೊಂದು ಕಂಟಿನ್ಯೂಸ್ ಪ್ರೋಸೆಸ್. ಆದರೆ ಅಚೀವ್ ಮಾಡ್ಬೋದು. ನಮ್ಮಲ್ಲಿ ತುಂಬ ಜನ ನನಗೆ ನನ್ನ ಮಾರ್ನಿಂಗ್ ರೂಟೀನ್ ಸರಿಯಾಗಿ ನನ್ನ ಪ್ಲ್ಯಾನ್ನ ಪ್ರಕಾರ ನಡೀದೇ ಇದ್ದರೆ ನನ್ನ ದಿನ ಪೂರ್ತಿ ತುಂಬ ಮೂಡಿಯಾಗಿರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಅದನ್ನು ಸಹ ನಾನು ಒಂದು ಟೈಮಲ್ಲಿ ಫೀಲ್ ಮಾಡ್ತಿದ್ದೆ. ಒಂದು ಚಿಕ್ಕ ಚೇಂಜ್ ನಿನ್ನ ಡೇನ, ನಿನ್ನ ಬಿಹೇವಿಯರ್ನ ಡಿಸ್ಟರ್ಬ್ ಮಾಡುತ್ತೆ ಅಂದರೆ ಡೆಫಿನೆಟಾಗಿ ನೀನು ಅದನ್ನ ಇಗ್ನೋರ್ ಮಾಡಬೇಕಾದ ವಿಷಯ ಅಲ್ಲ. ನಿನ್ನ ದಿನವನ್ನು ನೀನು ಡಿಟೆಕ್ಟ್ ಮಾಡಬೇಕೇ ಹೊರತು ಚೇಂಜಸ್ನ ಅಲ್ಲ. ನಿಜಕ್ಕೆ ಆ ಸಡನ್ನಾಗಿ ಬಂದ ಚೇಂಜಸ್, ಚಾಲೆಂಜಸ್ ಇಲ್ಲದೆ ಹೋದರೆ ನಾವು ಬೆಳೆಯೋದು ಕಷ್ಟ ಆಗುತ್ತೆ. ಒಂದು ಫೇಮಸ್ ಸೇ ಇದೆ, ಅ ಸ್ಮೂತ್ ಸೀ ನೆವರ್ ಮೇಡ್ ಅ ಸ್ಕಿಲ್ಡ್ ಸೇಲರ್. ಅಂದರೆ ಚಾಲೆಂಜಸ್ ಇದ್ರೇ ಮನುಷ್ಯ ಬೆಳಿತಾನೆ. ಚಾಲೆಂಜಸ್ನ ಅವಾಯ್ಡ್ ಮಾಡಿದ್ರೆ ಹಾಗೆ ಇರ್ತಾನೆ. ಮತ್ತು ಚಾಲೆಂಜಸ್ನ ಹೇಗೆ ಫೇಸ್ ಮಾಡಬೇಕು, ಅದಕ್ಕೆ ನಾವು ಫಾಸ್ಬ್ಯೂರಿ ಫ್ಲಾಪ್ನ ಬಗ್ಗೆ ತಿಳ್ಕೊಳ್ಬೇಕು. 1968 ಸಮ್ಮರ್ ಒಲಿಂಪಿಕ್ಸ್ ಮೆಕ್ಸಿಕೋ ಸಿಟಿಯಲ್ಲಿ ನಡೀತು. ಅಮೆರಿಕಾಗೆ ಸೇರಿರೋ ರಿಚರ್ಡ್ ಡಾಗ್ಲಾಸ್ ಫಾಸ್ಬ್ಯೂರಿ ಹೈ ಜಂಪ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಂದರು. ಪಾರ್ಟಿಸಿಪೇಟ್ ಮಾಡೋದು ಮಾತ್ರ ಅಲ್ಲದೆ ಹೈ ಜಂಪ್ ರೂಲ್ಸ್ನೇ ಬದಲಾಯಿಸಿಬಿಟ್ರು. ಅಲ್ಲಿವರೆಗೂ ಹೈ ಜಂಪಲ್ಲಿದ್ದ ಟ್ರೆಡಿಷನ್ ಟೆಕ್ನಿಕ್ ಏನಂದರೆ ಬಾರ್ನ ಮೇಲೆಯಿಂದ ಫಾರ್ವರ್ಡ್ ಡೈರೆಕ್ಷನಲ್ಲಿ ಜಂಪ್ ಮಾಡೋದು. ಆದರೆ
ಫಾಸ್ಬ್ಯೂರಿ ಎಲ್ಲರೂ ಫಾಲೋ ಮಾಡ್ತಿರೋ ಆ ಟ್ರೆಡಿಷನ್ ಟೆಕ್ನಿಕ್ ಅಲ್ಲದೆ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಜಂಪ್ ಮಾಡಿದ್ರೇ ಹೆಚ್ಚು ಅಡ್ವಾಂಟೇಜ್ ಅಂತ ಡಿಸೈಡ್ ಆದರು. ತಾನು ಅಂದ್ಕೊಂಡ ಹಾಗೆ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಜಂಪ್ ಮಾಡಿದ್ರು, ಗೋಲ್ಡ್ ಮೆಡಲ್ನ ಗೆದ್ದರು, ಒಲಿಂಪಿಕ್ ರೆಕಾರ್ಡ್ನ ಕ್ರಿಯೇಟ್ ಮಾಡಿದ್ರು. ಬ್ಯಾಕ್ವರ್ಡ್ ಟೆಕ್ನಿಕ್ಕಿಂದ ಹೈ ಜಂಪ್ನ ರೆವಲ್ಯೂಷನರಿ ಮಾಡಿದ್ರು. ಆ ಟೆಕ್ನಿಕ್ನೇ ಫಾಸ್ಬ್ಯೂರಿ ಫ್ಲಾಪ್ ಆಗಿ ಪಾಪ್ಯುಲರ್ ಮಾಡಿದ್ರು. ನಂತರ ಆ ಟೆಕ್ನಿಕ್ನ ಎಲ್ಲರೂ ಫಾಲೋ ಆಗೋಕ್ಕೆ ಶುರು ಮಾಡಿದ್ರು. ಪಾಯಿಂಟ್ ಏನಂದರೆ ಫಾಸ್ಬ್ಯೂರಿ ಎಲ್ಲರೂ ಫಾಲೋ ಆಗ್ತಿರೋ ಮೆಥಡ್ನ ಕ್ವೆಶನ್ ಮಾಡಿದ್ರು. ಹಾಗೆ ಅದಕ್ಕಿಂತ ಒಂದು ಬೆಟರ್ ಟೆಕ್ನಿಕ್ನ ಫೈಂಡ್ ಮಾಡಿದ್ರು. ಮೆಥಡ್ನ ಮಾತ್ರನೇ ಕ್ವೆಶನ್ ಮಾಡಿದ್ರು, ಗೋಲ್ನ ಅಲ್ಲ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನೆಂದರೆ ಎಲ್ಲರೂ ಮಾಡ್ತಿದ್ದಾರಲ್ವಾ ಅದೇ ಕರೆಕ್ಟ್ ಅಂತ ನಾವು ಅದನ್ನ ಬ್ಲೈಂಡಾಗಿ ಫಾಲೋ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆ ಪದ್ಧತಿ ಔಟ್ಡೇಟೆಡ್ ಸಹ ಆಗಿರ್ಬೋದು. ನಾವು ಒಂದೊಂದು ಸರಿ ಎಷ್ಟು ಕಷ್ಟಪಟ್ಟರು ರಿಸಲ್ಟ್ ಅನ್ನೋದು ಬರಲ್ಲ. ಯಾಕಂದರೆ ನಾವು ಎಲ್ಲರೂ ಮಾಡ್ತಿದ್ದಾರಲ್ಲ ಅಂತ ಫಾಲೋ ಮಾಡ್ತಿರ್ತೀವಿ ಬಿಟ್ಟರೆ ಒಂದು ಸರಿ ಕೂಡ ನಾವು ಅದನ್ನ ಕ್ವೆಶನ್ ಮಾಡಲ್ಲ. ಇದು ಕರೆಕ್ಟೇನಾ ಇಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೋದಾ ಅಂತ ಯಾವಾಗಲೂ ಥಿಂಕ್ ಮಾಡಲ್ಲ. ಸೊಸೈಟಿ ಒಂದು ಫಿಕ್ಸ್ಡ್ ಟೆಂಪ್ಲೇಟ್ನ ಕ್ರಿಯೇಟ್ ಮಾಡಿದೆ. ಹುಟ್ಟೋದು, ಸ್ಕೂಲ್, ಕಾಲೇಜ್, ಇಂಜಿನಿಯರಿಂಗ್, ಜಾಬ್, ಮನೆ, ಮದುವೆ, ಮಕ್ಕಳು, ನಂತರ ಅವರ ಸ್ಕೂಲ್, ಕಾಲೇಜ್, ಜಾಬ್, ಮನೆ, ಮದುವೆ ಇದು ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಈ ಸೈಕಲಲ್ಲಿ ನಾವು ಎಂಡ್ ಆಗ್ತೀವಿ ಹೊರತು ಆ ಸೈಕಲ್ ಮಾತ್ರ ಎಂಡ್ ಆಗಲ್ಲ ಆ್ಯಂಡ್ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ ಈ ಸೈಕಲಲ್ಲಿ ಯಾವ ಗೋಲ್ನ ಸಹ ರಾಂಗ್ ಇಂಟೆನ್ಷನಿಂದ ಇಕ್ಕಿಲ್ಲ. ಸೊ ನಾವು ಆ ಗೋಲ್ನ ಕ್ವೆಶನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಆ ಗೋಲ್ನ ರೀಚ್ ಆಗೋಕ್ಕೆ ಎಲ್ಲರೂ ಫಾಲೋ ಮಾಡ್ತಿರೋ ಮೆಥಡ್ನ ನಾವು ಕ್ವೆಶನ್ ಮಾಡಬೇಕು. ಸ್ಕೂಲ್ ಅನ್ನೋದು ಕೇವಲ ಮಾರ್ಕ್ಸ್ಗೋಸ್ಕರ ಮಾತ್ರ ಅಲ್ಲ, ನಾಲೆಡ್ಜ್ಗೋಸ್ಕರ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಇಂಜಿನಿಯರಿಂಗ್ ಅಂದರೆ 4 ಇಯರ್ಸ್ ಅನ್ಲಿಮಿಟೆಡ್ ಫ್ರೀಡಮ್ ಮಾತ್ರನೇ ಅಲ್ಲ, ಲೈಫ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದರ ಒಂದು 4 ಇಯರ್ ವರ್ಕ್ಶಾಪ್ನ ಹಾಗೆ ನಾವು ನೋಡಬೇಕು. ಸಾಫ್ಟ್ವೇರ್ ಜಾಬ್ಸ್ ಮಾತ್ರನೇ ಜಾಬ್ಸ್ ಅಲ್ಲ, ಅಂತಹ ಸ್ಯಾಟಿಸ್ಫೈಯಿಂಗ್ ಆ್ಯಂಡ್ ಚಾಲೆಂಜಿಂಗ್ ಜಾಬ್ಸ್ ಇನ್ನು ಎಷ್ಟೋ ಇದೆ. ಮನೆ, ಮದುವೆ ಅನ್ನೋ ರೆಸ್ಪಾನ್ಸಿಬಿಲಿಟೀಸ್ನ ಎಲ್ಲರೂ ತಗೊಳ್ತಿದ್ದಾರೆ ಅಂತ ನಾವು ತಗೊಳ್ಬೇಕು ಅಂತೇನೂ ಇಲ್ಲ. ನಿಮಗೆ ಇಷ್ಟ ಆದಾಗ ನೀವು ಅದಕ್ಕೆ ರೆಡಿ ಇದ್ದಾಗ ಮಾಡಬೇಕು. ಇಲ್ಲ ಸಮ್ಮರಿ ಏನಂದರೆ, ನಿನಗೆ ಒಂದು ವಿಷಯ ಇಷ್ಟ ಆಗಬೇಕಂದ್ರೆ ನೀನು ನೋಡೋ ಪದ್ಧತಿ, ಮಾಡೋ ಪದ್ಧತಿನ ಚೇಂಜ್ ಮಾಡ್ಕೊಳ್ಬೇಕೇ ಹೊರತು ನನಗೆ ಇಷ್ಟ ಆಗಲ್ವೇನೋ ಅಂತ ಬಿಟ್ಬಿಡಬಾರ್ದು. ಸೊ ಲೈಫಲ್ಲಿ ಚಾಲೆಂಜಸ್ ಬಂದಾಗ ಎಲ್ಲರೂ ಫಾಲೋ ಮಾಡ್ತಿರೋ ಪದ್ಧತಿನೇ ಫಾಲೋ ಮಾಡಬೇಕು ಅಂತ ರೂಲ್ಸ್ ಏನೂ ಇಲ್ಲ. ನಿಮ್ಮ ರೂಲ್ನ ನೀವು ಬಿಲ್ಡ್ ಮಾಡ್ಕೊಳ್ಳಿ. ಚಾಲೆಂಜಲ್ಲಿ ಫೇಲ್ ಆದರೆ ಕಲ್ತ್ಕೊಳ್ಳಿ, ಬಿಟ್ಟರೆ ಅದನ್ನು ಬಿಟ್ಬಿಡಬೇಡಿ. ನೆಕ್ಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ ಎಕ್ಸ್ಪೋನೆನ್ಷಿಯಲ್ ಥಿಂಕಿಂಗ್. ನೀವೇನೋ ಅಂದ್ಕೊಂಡಿದ್ದ ಮಾತ್ರಕ್ಕೆ ನೀವು ಅಂದ್ಕೊಂಡ ರಿಸಲ್ಟ್ಸ್ ಬರಲ್ಲ. ನೀವು ಕಷ್ಟಪಟ್ಟರೆ ರಿಸಲ್ಟ್ಸ್ ಬರುತ್ತೆ. ನಮ್ಮಲ್ಲಿ ತುಂಬ ಜನ ಡಯಟಿಂಗ್ ಅಂತ ಶುರು ಮಾಡ್ತೀವಿ, ಒಂದು 2-3 ವಾರಗಳು ಟ್ರೈ ಮಾಡ್ತಾರೆ, ರಿಸಲ್ಟ್ಸ್ ಏನೂ ಬರ್ತಿಲ್ಲ ಅಂತ ಅದನ್ನು ಬಿಟ್ಬಿಡ್ತಾರೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದೇನೆಂದರೆ, ನೀವು ನಿಮ್ಮ ದೇಹಕ್ಕೆ ಇಂಟ್ರೊಡ್ಯೂಸ್ ಮಾಡಿರೋ ಆ ಚೇಂಜನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮ್ಮ ದೇಹ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆ ಚೇಂಜ್ಗೆ ಅಭ್ಯಾಸ ಆಗೋಕ್ಕೆ ನಂತರ ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಆ ಚೇಂಜ್ಗೆ ರೆಸ್ಪಾಂಡ್ ಆಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ. ಈ ಪ್ರೋಸೆಸ್ಸಲ್ಲಿ ನಿಮಗೆ ರಿಸಲ್ಟ್ ಸಿಗ್ತಿಲ್ಲ ಅಂತ ಮಧ್ಯದಲ್ಲೇ ಬಿಟ್ಬಿಟ್ರೆ ಮತ್ತೆ ಕತೆ ಮೊದಲಿಂದ ಶುರು ಆಗುತ್ತೆ. ಪ್ರೋಗ್ರೆಸ್ ಯಾವಾಗಲೂ ಸ್ಲೋ ಆಗಿ ಇರ್ಬೋದು, ಆದರೆ ಒಂದು ಸರಿ ಶುರು ಆದರೆ ನೀವು ತುಂಬ ಡಿಫ್ರೆಂಟಾಗಿ ಫೀಲ್ ಮಾಡ್ತೀರಾ. ನಿಜವಾದ ರಿಸಲ್ಟ್ನ ನೀವು ಪೇಷನ್ಸಿಂದ ಅಚೀವ್ ಮಾಡೋಕ್ಕಾಗುತ್ತೆ, ಆದರೆ ಫೋರ್ಸ್ ಮಾಡಿ ಅಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಪರ್ಸನ್ ಕಾಶ್ಮೀರಿಂದ ಕನ್ಯಾಕುಮಾರಿಗೆ ಸೈಕಲಲ್ಲಿ ಹೋಗಿ ರೆಕಾರ್ಡ್ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರು. ದಿನಕ್ಕೆ 50 ಕಿಲೋಮೀಟರ್ಸ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡ್ರು. ಮೊದಲನೇ ವಾರ 50 ಕಿಲೋಮೀಟರ್ ತುಂಬ ಈಸಿ ಇದೆ ಅಂತ ಅಂದ್ಕೊಂಡ್ರು. ನಂತರ 100 ಕಿಲೋಮೀಟರ್ಸ್ ಹೋಗಬೇಕು ಅಂತ ಡಿಸೈಡ್ ಆದರು. ಫಸ್ಟ್ ಟೈಮ್ ಚೆನ್ನಾಗೇ ಹೋದರು, ಆದರೆ ನೆಕ್ಸ್ಟ್ ಡೇಯಿಂದ ತಾನು ಮೊದಲು ಇಟ್ಕೊಂಡ 50 ಕಿಲೋಮೀಟರ್ಸ್ ಗೋಲ್ ಸಹ ರೀಚ್ ಆಗೋಕ್ಕೆ ಆಗಿಲ್ಲ. ಲಾಸ್ಟ್ಗೆ ತಾನು ಅಂದ್ಕೊಂಡ ರೆಕಾರ್ಡ್ನ ಕ್ರಿಯೇಟ್ ಮಾಡದೆ ಹೋದರು. ಈ ಸ್ಟೋರಿಯಲ್ಲಿ ಲೆಸನ್ ಏನಂದರೆ, ಕಾಂಪೌಂಡ್ ಎಫೆಕ್ಟ್ ಈಸ್ ರಿಯಲ್. ಅಂದರೆ ಸ್ಮಾಲ್ ಸ್ಮಾರ್ಟ್ ಚಾಯ್ಸಸ್ ಪ್ಲಸ್ ಕನ್ಸಿಸ್ಟೆನ್ಸಿ ಪ್ಲಸ್ ಟೈಮ್ ಈಸ್ ಈಕ್ವಲ್ ಟು ರ್ಯಾಡಿಕಲ್ ಡಿಫ್ರೆನ್ಸ್. ಅದನ್ನ ಯಾವಾಗಲೂ ನೆನ್ಪಿಟ್ಕೊಳ್ಳಿ. ನೀವು ತಗೊಂಡ ಚಿಕ್ಕ ಚಿಕ್ಕ ಡಿಸಿಷನ್ನ ಕನ್ಸಿಸ್ಟೆಂಟಾಗಿ ಸ್ವಲ್ಪ ಕಾಲ ನೀವು ಮಾಡ್ತಾ ಹೋದರೆ ನಿಮ್ಮ ಜೀವನದಲ್ಲಿ ರ್ಯಾಡಿಕಲ್ ಡಿಫ್ರೆನ್ಸ್, ಒಂದು ದೊಡ್ಡ ಚೇಂಜ್ನ ನೀವು ನೋಡ್ತೀರಾ. ಸೊ ನಾನು ಹೇಳಬೇಕು ಅಂದ್ಕೊಂಡ ಪಾಯಿಂಟ್ ಏನಂದರೆ, ನಮ್ಮಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಪಾಯಿಂಟ್ ಇರುತ್ತೆ. ಕೆಲವರಿಗೆ ಗೆಲ್ಲೋದು ಗೋಲ್, ಇನ್ನು ಕೆಲವರಿಗೆ ಇನ್ನೊಂದು ಗೋಲ್ ಆಗಿರುತ್ತೆ. ಆದರೆ ಇಲ್ಲಿ ನಮ್ಮೆಲ್ಲರ ಪರ್ಪಸ್ ಒಂದೇ, ಮನುಷ್ಯನಾಗಿ ನಮ್ಮ ಫುಲ್ಲೆಸ್ಟ್ ಪೊಟೆನ್ಷಿಯಲ್ನ ನಾವು ರೀಚ್ ಆಗಬೇಕು. ನಮ್ಮ ಬೆಸ್ಟ್ ಏನು ಅನ್ನೋದನ್ನ ಲೈಫ್ ಟೈಮಲ್ಲಿ ಒಂದು ಸರಿಯಾದರೂ ನೋಡಬೇಕು.
ಇವಾಗ ನಾವು ಮಾತಾಡಿಕೊಂಡ ಈ ಮೆಂಟಲ್ ಮಾಡೆಲ್ಸಲ್ಲಿ ಯಾವುದಾದ್ರೂ ಸರಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಡೈಲಿ ಮಾಡಿ, ಕನ್ಸಿಸ್ಟೆನ್ಸ್ ಆಗಿ ಆ್ಯಂಡ್ ಪ್ರಾಸೆಸ್ನ ಟ್ರಸ್ಟ್ ಮಾಡಿ. ಬಿ ಕನ್ಸಿಸ್ಟೆಂಟ್, ಹ್ಯಾವ್ ಫೇತ್, ಬಿ ಪೇಷಂಟ್ ಆ್ಯಂಡ್ ಒನ್ ಡೇ ಇಟ್ ವಿಲ್ ಹ್ಯಾಪನ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಮಿಸ್ ಮಾಡದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.